ಫಸ್ಟು ನೀವು ಕೇಳಿದ ಪ್ರಶ್ನೆಗೆ ನಾನೇ, ಯಾಕೆಂದರೆ ನಾವೆಲ್ಲ ಅಲ್ಲಿ ಇದ್ವಿ, ಗವರ್ನರ್ ಅವ್ರದ್ದು. ಯಾಕೆಂದರೆ ನಾನು ಅದು ತಗೊಳ್ಳೋಕ್ಕೆ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನನಗೂ ಕೂಡ ಇಷ್ಟನೇ, ಇಲ್ಲ ಅಂತ ಹೇಳಲ್ಲ. ಗವರ್ನರ್ ಅವ್ರು ಬಂದರು, ನೀವು ಮಾಧ್ಯಮದವರು ಕೂಡ ಸಾಕಷ್ಟು ವಿಚಾರಗಳನ್ನ ಗವರ್ನರ್ ಬರ್ತಾರಾ, ಓದ್ತಾರಾ, ಇದನ್ನೆಲ್ಲ ಚರ್ಚೆಯನ್ನು ಮಾಡಿದ್ರಿ, ನಮಗೂ ಕೂಡ ಪ್ರಶ್ನೆಗಳನ್ನು ಹಾಕಿದ್ರಿ. ನೋಡೋಣ ಏನಾಗುತ್ತೆ ನಾಳೆ ಅಂತೇಳಿ. ಯಾಕೆಂದರೆ ಎಂಡ್ ಆಫ್ ದ ಡೇ ಇಟ್ ಈಸ್ ಹಿಸ್ ಜಾಬ್, ನಾಟ್ ಮೈ ಜಾಬ್. ನಮ್ಮ ಸರ್ಕಾರದಲ್ಲಿ ಕಾನೂನು ಏನಿದೆ, ನಮ್ಮ ಸ್ಪೀಚ್ನ ನಮ್ಮ ಸರ್ಕಾರದ ವತಿಯಿಂದ ನಾವು ಕೊಡಬೇಕು. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಏನಾದರೂ ದೇಶ ದ್ರೋಹಿಗಳಾಗಿರ್ತಕ್ಕಂಥದ್ದು ವಿಚಾರಗಳಿದ್ದರೆ ಅವ್ರು ಓದಬಾರ್ದು, ನಾನು ಅದು ಒಪ್ಕೋತೀನಿ. ದೇಶ ದ್ರೋಹಿಗಳು ನಮ್ಮ ಕಾನ್ಸ್ಟಿಟ್ಯೂಷನ್ ಬಿಟ್ಟು. ಆದರೆ ಅಂಥದ್ದೇನು ಇರಲಿಲ್ಲ, ಅದರೊಳಗೆ ಒಳ್ಳೆ ರೀತಿಯಲ್ಲಿತ್ತು, ಕಳಿಸ್ಕೊಟ್ವಿ. ಅವರಿಗೇನೋ ಓದಕ್ಕೆ ಬರಲಿಲ್ಲ, ಅದು ಇನ್ನೂ ಪ್ರಶ್ನೆ ಇದೆ, ಓದ್ಬೋದಾ ಇಲ್ವಾ ಅಂತ. ಕೆಲವರು ಓದಲೇಬೇಕಂತ ಏನಿಲ್ಲ, ಮಂಡನೆ ಮಾಡಿ ಹೋಗಿರ್ತಕ್ಕಂಥ ಉದಾಹರಣೆ ಮೇಲೆ ಮಾಡ್ತಾ ಇದ್ದೀವಿ ಹೊರತು ಕಾನೂನು ಇದೆಯಾ ನನಗಂತೂ ಸರಿ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಣ. ಬರಬೇಕಾದ್ರೆ ನಾವೆಲ್ಲರೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ, ಯಾಕೆಂದರೆ ಹೀ ಇಸ್ ಹೆಡ್ ಆಫ್ ದಿ ಸ್ಟೇಟ್, ಕಾನ್ಸ್ಟಿಟ್ಯೂಷನ್ ಹೆಡ್ ಆಗ್ತಾರೆ, ಅವರಿಗೆ ಕೊಡ್ತಕ್ಕಂಥ ಗೌರವವನ್ನು, ಒಬ್ಬ ಗವರ್ನರಿಗೆ ಕೊಡ್ತಕ್ಕಂಥ ಗೌರವವನ್ನು ಎಲ್ಲ ಮೆಂಬರ್ಸು ಕೂಡ, ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು, ಮಾನ್ಯ ಮುಖ್ಯಮಂತ್ರಿಗಳು, ಹೊರಗೆ ಹೋಗಿ ಇಬ್ಬರು ಸ್ಪೀಕರು, ಮೇಲ್ಮನೆಯವರು ಕೂಡ ಗೌರವದಿಂದ ಅವರನ್ನು ಕರ್ಕೊಂಡು ಬಂದು, ಬ್ಯಾಂಡಲ್ಲಿ ಏನಿದೆ ಅದು ರೂಲ್ಸ್ ಪ್ರಕಾರ ಭಾಳ ಗೌರವದಿಂದ ಕರ್ಕೊಂಡು ಬಂದು ಪೀಠದಲ್ಲಿ ಕೂರಿಸ್ತಕ್ಕಂಥ ಜವಾಬ್ದಾರಿ ಮಾತ್ರ ನಮ್ಮದಾಗ್ತದೆ. ಅಲ್ಲಿವರೆಗೂ ನಮ್ಮ ಡ್ಯೂಟಿ ಅದು. ನಾವು ಆ ಕೆಲಸ ಮಾಡಿದ್ದೀವಿ. ಅದಾದಮೇಲೆ ಶುರು ಮಾಡಿದರು. ಅದು ಒಂದು ರೀತಿಯಲ್ಲಿ ಭಾಳ ಕನ್ನಿಂಗ್ ರೀತಿಯಲ್ಲಿ, ಭಾಳ ಕನ್ನಿಂಗ್ ಅಂತ ನಾನು ಅಂದ್ಕೊಳ್ತೀನಿ. ಭಾಳ ಒಂದು ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸುಮಾರು 7 ಕೋಟಿ ಜನರ ರೆಪ್ರೆಸೆಂಟೇಟಿವ್ಸ್ ಅವರು, ಅದರಲ್ಲಿ ಮೇಲ್ಮನೆಯವರು ಮೆಂಬರ್ಸು ಕೂಡ ಇರ್ತಾರೆ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಭಾಳ ದೊಡ್ಡ ಒಂದು ಪ್ರಜಾಪ್ರಭುತ್ವದ ಒಂದು ಸ್ಥಾನ ಅದು. ಆ ಒಬ್ಬ ವ್ಯಕ್ತಿ ನಾವು ಕೊಂಡಿರ್ತಕ್ಕಂಥದ್ದು ಓದ್ದೇ ಇರೋದು ಒಂದು ಆಗಲಿ, ಆ ಪ್ರೋಟೋಕಾಲ್ನ ಅವರೇ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದರೆ. ನಾಡಗೀತೆಗೆ ಎಲ್ಲ ಹೇಳಿದ್ದು ನಾಡಗೀತೆ. ಕೆಲವರು ಅಫ್ಕೋರ್ಸ್ ಪ್ರಶ್ನೆ ಮಾಡಿದರು, ನೀವು ಓದಬೇಕಾಗಿತ್ತು, ಇದನ್ನು ಓದಬೇಕಾಗಿತ್ತು ಅಂತ ಹೇಳಿ. ಅದನ್ನು ಕೇಳಿದರು, ಅದನ್ನು ಬಿಡಿ, ಅವರು ಮಾರ್ಷಲ್ ಏನೇನು ಮಾಡಿದರು ಅದರದ್ದೆಲ್ಲ ನಾನು ಹೆಚ್ಚು ಮಾಡಿ. ಈಗ ನಾಡಗೀತೆಗೆ ಯಾರು ಗೌರವ ಕೊಟ್ಟಿಲ್ಲ ಅಂದರೆ ಬೇರೆದು ಬಿಡಿ, ರಾಜಕಾರಣ, ಕಾಂಗ್ರೆಸ್ಸು, BJP, JDS ಅದು ಇದು ಎಲ್ಲ ಮಾತಾಡೋಣ. ನಾಡಗೀತೆ ಏನಾದರೂ ಪಕ್ಷಾತೀತವಾಗಿ ತಾನೇ ಇರೋದು. ಎಷ್ಟು ಪ್ರೀತಿ ವಿಶ್ವಾಸದಿಂದ, ಎಷ್ಟು ಗೌರವದಿಂದ ಬರೆದಿದ್ದಾರೆ. ಈಗ ಕುವೆಂಪು ಅವ್ರದಪ್ಪ ನಾಡಗೀತೆ, ನಾವು ರಾಷ್ಟ್ರಗೀತೆ, ಅದು ನಾಡಗೀತೆ ಕುವೆಂಪು ಅವ್ರು ಬರೆದಿದ್ದಾರೆ. ನಾವು 100 years ಈಗ ವಿ ಆರ್ ಸೆಲೆಬ್ರೇಟಿಂಗ್. 1925ರಲ್ಲಿ ಅವ್ರು ಶುರು ಮಾಡ್ತಾರೆ ಬರೆಯೋಕ್ಕೆ, ಪೂರ್ಣ ಮಾಡೋದು 3.5 ವರ್ಷ ತಗೊಳ್ತಾರೆ. ಕುವೆಂಪು ಅವರು ನಾಡಗೀತೆನ ಕಂಪ್ಲೀಟ್ ಮಾಡೋದಕ್ಕೆ 3.5 ವರ್ಷ ತಗೋತಾರೆ. ಎಷ್ಟು ಶ್ರಮ ಪಟ್ಟಿರಬೇಕು, ಅವ್ರ ಬುದ್ಧಿಯನ್ನು ಅದಕ್ಕೆ ಹಾಕಿ ನಮಗೆ ಕೊಟ್ಟು, ಇವತ್ತು ಎಷ್ಟು ಕೋಟಿ ಸಮಯ, ಎಷ್ಟು ಕೋಟಿ ಜನರು ಎಷ್ಟೆಷ್ಟು ಸತಿ ಅದನ್ನು ಹಾಡಿ ನಮ್ಮ ಬಾಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಯಾವ ರೀತಿ ಇರಬೇಕು, ದೀಸ್ ಆರ್ ಆಲ್ ಅವರ್ ಡ್ಯೂಟೀಸ್. ಇದನ್ನು ಹೋಗ್ಬಿಟ್ಟು ದೇಶದ ನ್ಯಾಷನಲ್ ಆ್ಯಂಥಮ್ ಹೇಳ್ತಕ್ಕಂಥದ್ದು ಅಗರ್ವ ಕೊಡ್ತಾರಂತ ಹೇಳಿದರೆ, ನೀವೇನಾದ್ರು ಇದನ್ನು ಓಕೆ ಅಂತೀರಾ? ಬಟ್ಟೆ ಹರಿದಿರೋದು ಯಾಕಾಯಿತು? ಯಾರು ಹರಿಪ್ರಸಾದ್ ಅವ್ರ ಮೇಲೆ ಅವ್ರು ರೌಡಿ ಅಂತ ಹೇಳಿ ಆಯ್ತು. ಆ ಸಿಚುವೇಶನ್ ಕ್ರಿಯೇಟ್ ಮಾಡೋದಕ್ಕೆ ಕಾರಣ ಯಾರು? ಇದೇ ಗವರ್ನರಲ್ಲ, ಅವ್ರ ಹಿರಿಯರು, ಗೌರವ ಇದೆ. ನಾವು ಹೋದಾಗೆಲ್ಲ ಭಾಳ ಪ್ರೀತಿಯಿಂದ, ನಾವು ಹೋದಾಗ ಫಸ್ಟ್ ನಾನು ಕೇಳಿದ ಬಂಗಾರಪ್ಪ ಪಕ್ಕ ಬೇಟ ಅಂದರು. ಯಾವಾಗ ನಾನು ಓದು ತೊಗೊಂಡಾಗ ಸಿದ್ದರಾಮಯ್ಯ ಸಾಹೇಬರು ಬುಕ್ಕೆ ಕೊಟ್ಟರು, DK ಶಿವಕುಮಾರ್ ಸಾಹೇಬರು ಬುಕ್ಕೆ ಕೊಟ್ಟರು. ನೆಕ್ಸ್ಟ್ ಗವರ್ನರ್ ಕೊಡ್ಬೇಕಾದ್ರೆ ಬಂಗಾರಪ್ಪ ಬೇಟ ಅಂತ ಆ ಪ್ರೀತಿ ವಿಶ್ವಾಸ ಎಷ್ಟು ಕ್ಲೀನಾಗಿ ಮಾತಾಡಿದ್ರು. ಆದರೆ ನ್ಯಾಷನಲ್ ಆ್ಯಂಥಮ್ಗೆ ಅಗರ್ವ ಕೊಟ್ಟುಬಿಟ್ರೆ ಅದು ಸ್ವಲ್ಪ ಆ್ಯಂಗರ್ ಬಂದೇ ಬರ್ತದೆ, ಅದು ಸಿಟ್ಟು ಬರ್ತದೆ. ಅದು ಅವಾಗ ಆ ಸಂದರ್ಭದಲ್ಲಿ ಈ ಥರ ರಿಯಾಕ್ಟ್ ಆಗೋದು. ಆಮೇಲೆ ಒಂದು ಹೇಳ್ತೀನಿ, ನೀವು ಯಾವುದೇ ಪಕ್ಷದವರಾಗಲಿ ಏನೇ ಆಗಲಿ, ಆ ಕಾನ್ಸ್ಟಿಟ್ಯೂಷನ್ ಹೆಡ್ ಆ ಸ್ಥಾನಕ್ಕಿದೆಯಲ್ಲ, ಆ ಪೀಠಕ್ಕೆ ಅಗರ್ವ. ಇವತ್ತು ನಾನು ಮಿನಿಸ್ಟ್ರ್ ಇದ್ದೀನಿ, ನನಗೆ ನೀವು ಪ್ರಶ್ನೆ, ನಾಳೆ ಇದೇ ಥರ ಪ್ರಶ್ನೆ ಕೇಳ್ತೀರಾ? ನನಗೆ ಆಗೋದಿಲ್ಲ. ನೀವು ಕೇಳಿದಾಗ ನೀವು ಹೇಳ್ತೀರಾ, ನಿನ್ನ ಜವಾಬ್ದಾರಿ ಕಣಯ್ಯ, ನೀನು ಉಸ್ತುವಾರಿ ಸಚಿವ, ನೀನಲ್ಲದೆ ಇನ್ಯಾವನು, ನೀನು ಮರ್ಯಾದೆಯಿಂದ ಉತ್ತರ ಕೊಡು. ಸರಿನಾ ತಪ್ಪ ಕೆಲಸ ಮಾಡಿದ್ದೀನೋ ಇಲ್ಲೋ ಬೇರೆದು ಜನರು ತೀರ್ಮಾನ ಮಾಡ್ತಾರೆ. ಗವರ್ನರಿಗೆ ಯಾರು ತೀರ್ಮಾನ ಮಾಡೋರು? ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಎನ್ ಇಶ್ಯೂ. ಯಾರು ಕೇಂದ್ರ ಸರ್ಕಾರದ ಜೊತೆ ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸರ್ಕಾರಗಳನ್ನು ಮಾಡ್ತಾ ಇದ್ದಾರೆ, BJP ಅವರೇ, ಚಂದ್ರಬಾಬು ನಾಯ್ಡು ಅವರು ಅವ್ರ ಪಾರ್ಟ್ನರ್ಶಿಪ್ ಆಗಿದ್ದಾರೆ, ಅವರು ಇವತ್ತು ಪ್ರಶ್ನೆ ಎತ್ತಿದ್ದಾರೆ.
ಮನ್ರೇಗನ ಹೆಂಗೆ ಈ ಥರ ಆದರೆ ಕಷ್ಟ ಆಗ್ತದೆ, ಬಡವರಿಗೆ ತೊಂದರೆ ಆಗ್ತದೆ, ಯಾಕೆ ತಂದಿರೋದನ್ನ? ನಿಮಗೆ ಸಬಲೀಕರಣ ಮಾಡಬೇಕು, ಆರ್ಥಿಕವಾಗಿ ವಿಶ್ವಾಸ ಕೊಡಬೇಕು. ಮನುಷ್ಯರಾಗಿ ಬದುಕಿದ ಮೇಲೆ ಏನೂ ಇಲ್ಲ ಅಂದ್ರೆ ಬರಗಾಲದೊಳಗೆ ಎಲ್ಲ ಜನರು ಹೆಂಗೆ ಬದುಕಿದ್ರು? ಬರಗಾಲದೊಳಗೆ ಬದುಕಿದ್ದೆ ಈ ಉದ್ಯೋಗ ಖಾತ್ರಿಯಿಂದ. ಉದ್ಯೋಗ ಖಾತ್ರಿ ಇಲ್ಲ ಅಂತ ಹೇಳಿದರೆ ಜನರು ಏನಾದ್ರು ಹೊಟ್ಟೆಗೆ ಅನ್ನ ತಿನ್ನೋಕ್ಕಾಗ್ತಿತ್ತ ಹೇಳ್ರಿ ನೋಡೋಣ. ಕೂಲಿ ಎಲ್ಲಿತ್ತು ನಿಮಗೆ ಬರಗಾಲದೊಳಗೆ? ಮಳೆನೇ ಇಲ್ಲ ಅಂದರೆ ಕೂಲಿನೇ ಸಿಗಲ್ಲ ನಿಮಗೆ. ಸೊ ಇಂಥ ಟೈಮಲ್ಲಿ ಐ ಥಿಂಕ್ ಬಂದಿರೋದು ಸರಿ ಇತ್ತು. ವಾಪಸ್ಸು ಅವ್ರ ಅಗರ್ವನ್ನು ಕೊಟ್ಟು ಹೋಗ್ತಕ್ಕಂಥ ರೀತಿಯಲ್ಲಿ ಏನಿದೆ ಅದು ನಿಜವಾಗ್ಲೂ ಖಂಡನೆ ಮಾಡಬೇಕಾಗತ್ತೆ. ಇದು ಈ ಪ್ರೆಸಿಡೆನ್ಸು ವರ್ಕ್ ಮಾಡೋಕ್ಕಲ್ಲ. ನಾಳೆ ದಿವಸ ಏನಾಗುತ್ತೆ ಅಂತ ಎಲ್ಲದಕ್ಕೂ ಬಂದ್ಬಿಡುತ್ತೆ, ಚಿಕ್ಕ ಚಿಕ್ಕ ವಿಚಾರಕ್ಕೂ ಬರ್ತದೆ. ನಾವು ಕೂಡ ಚಿಕ್ಕ ಚಿಕ್ಕ ವಿಚಾರಕ್ಕೂ ಅವ್ರ ವಿರುದ್ಧ ಹೇಳ್ತಕ್ಕಂಥದ್ದು, ಆ ಗವರ್ನರ್ ಸ್ಥಾನಕ್ಕೆ ನಾವು ಭಾಳ ಕೀಳ್ಮಟ್ಟವಾಗಿ ನೋಡೋದು, ಇದೆಲ್ಲ ಸಂಪ್ರದಾಯ. ಇಟ್ಸ್ ನಾಟ್ ಅ ಗುಡ್. ಅವ್ರು ಭಾಳ ಜವಾಬ್ದಾರಿತ್ವವಾಗಿ ಅವ್ರು ನಡ್ಕೊಳ್ಬೇಕಾಗಿತ್ತು. ಮಂಡನೆ ಮಾಡಿದ್ರು, ದಿಸ್ ಇಸ್ ಮೈ ಲಿಮಿಟ್ ಅಂದು ಅವ್ರು ಬಂದು ನ್ಯಾಷನಲ್ ಆ್ಯಂಥಮ್ ಇಲ್ಲ ಅಂದರೆ ಅದು ಇಟ್ ಡಸಂಟ್ ಹ್ಯಾಪನ್. ಅದು ಭಾಳ ಭಾಳ ದೊಡ್ಡ ತಪ್ಪದು. ನಮ್ಮ ಜೀವ ಅದು, ನಮ್ಮ ರಕ್ತ ಅದು. ನಾವು ಅದನ್ನೇ ಗೌರವ ಕೊಡ್ತಕ್ಕಂಥದ್ದು ಅಂದರೆ ಸ್ವಾಭಾವಿಕವಾಗಿ ಎವ್ರಿ ಆ್ಯಕ್ಷನ್ ಹ್ಯಾಸ್ ಗಾಟ್ ಸಮ್ ಕೈಂಡ್ ಆಫ್ ಎ ರಿಯಾಕ್ಷನ್ ವಿಚ್ ಸಮ್ಟೈಮ್ಸ್ ರಿಯಾಕ್ಟ್ಸ್ ಓವರ್. ಅದಕ್ಕೆ ಕಾನೂನಿದೆ, ಅದು ಅವ್ರು ಮಾಡಿಕೊಳ್ಳಿ. ಅದನ್ನು ಹೋಗ್ಬೇಕಂತ ಹೇಳಿ ಜನರಲ್ ಆಗಿ ಅಡ್ವೊಕೇಟ್ ಜನರಲ್ ಅವರಿಗೆ ಚರ್ಚೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ಪೊನ್ನಣ್ಣ ಅವರು ಅಡ್ವೈಸರ್ ಎಲ್ಲ ಇರೋದ್ರಿಂದ, ಮತ್ತು ಎಲ್ಲ ಕೆಲವು ಸೀನಿಯರು, ಲಾ ಮಿನಿಸ್ಟ್ರು ಅವರೆಲ್ಲ ಮಾತಾಡಿದ್ದಾರೆ. ಐ ಥಿಂಕ್ ಅವ್ರ ವ್ಯಾಪ್ತಿಗೆ ಬಿಟ್ಟು ಬಿಡ್ತೀನಿ. ಇಫ್ ಇಟ್ ಕ್ಯಾನ್ ಗೋ ಟು ಕೋರ್ಟ್ ಆ್ಯಂಡ್ ಇಫ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ, ಐ ಥಿಂಕ್ ನನಗನ್ಸುತ್ತೆ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಏನು ನಮ್ಮ ಪ್ರಜಾಪ್ರಭುತ್ವ ಇದೆ, ಯಾರೇ ಅದಕ್ಕೆ ಅಗರ್ವ ತರ್ತಕ್ಕಂಥ ಒಂದು ನೀತಿಗೆ ತಂದರೆ ಅವ್ರನ್ನ ಖಂಡನೆ ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ, ಅವ್ರು ಯಾರೇ ಇದ್ದರೂ ಕೂಡ. ಇದು ಆಗಿದೆ ಬೇಕಾದಷ್ಟು ಸತಿ ಆಗಿದೆ. ನಾನು BJP-ಯವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೋ ಏನೋ ಜಿಂದಾಬಾದ್ ಅಂದ್ರ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕಿ, ನಾವು ಕೂಡ ಕೇಸ್ ಹಾಕಿ ಆ್ಯಕ್ಷನ್ ತೊಗೊಂಡ್ವಿ. ಹೌದಾ? ಕರೆಕ್ಟ್ ತಾನೆ? ನಡೀತಾವೆ ಇವು? ನಡಿಬಾರ್ದು, ನಡೀತಾವೆ. ಸುನಿಲ್ ಅವರು ಹೇಳಿದರು ಏನಂತ, ಹುಬ್ಳಿಯಲ್ಲಿ ನೀವು ಫ್ಲ್ಯಾಗ್ ಹಾಸ್ಟೇ ಮಾಡಲಿಲ್ಲ. ಅವರಿಗೆ ಆ ಕಾಮನ್ ಸೆನ್ಸೇ ಇಲ್ಲ ಸುನಿಲ್ ಅವರಿಗೆ. ಕೋರ್ಟಲ್ಲಿದೆ ರೀ ಅದು, ಕೋರ್ಟ್ ತೀರ್ಮಾನ ಆದಮೇಲೆ ಆಗಿರೋದು. ಹೌದಲ್ಲ? ನೀವು ಹೇಳಿ ನೋಡೋಣ. ಕೋರ್ಟಲ್ಲಿ ನಿರ್ಬಂಧ ಇದ್ದಾಗ ನಾವು ಹೋಗ್ಬಿಟ್ಟು ಓವರ್ ರೂಲ್ ಮಾಡೋಕ್ಕಾಗತ್ತಾ? ಆಗಲ್ಲ. ಹಾಗಾದರೆ ನೀವು ಕಾಂಗ್ರೆಸ್ಸು ವರ್ಕರ್ಸು, ಯಾಕೆಂದರೆ ಈಗ ಗವರ್ನರ್ ಅವರು BJP ಗೌರ್ಮೆಂಟ್, ನಮ್ಮ BJP-ಯವರು ಅಂತ ನನ್ನ ಬಾಯಲ್ಲಿ ಹೇಳಲ್ಲ, ಆದರೆ ಅವರ ಹಿಸ್ಟ್ರಿ ತಗೊಂಡಾಗ ಅವರು ನಾಮಿನೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಇಸ್ ರೂಲ್ಡ್ ಬೈ BJP ಗೌರ್ಮೆಂಟ್ ಇರೋದ್ರಿಂದ, ಆ ಪಾರ್ಶಾಲಿಟಿ ಎದ್ದು ಕಂಡಿರೋದ್ರಿಂದ ನಮ್ಮ ಕಾರ್ಯಕರ್ತರು ಇಲ್ಲ ನಮ್ಮ ಲೀಡರ್ಸು ತಪ್ಪು ಮಾಡಿದಾಗ ನಾವು ಶಿಕ್ಷೆ ಕೊಟ್ಟಿದ್ದೀವಿ. ಯಾವುದೋ ದೇಶದ ಜಿಂದಾಬಾದ್ ಅನ್ನೋದು ಇದನ್ನೆಲ್ಲ ಅಂತ ಹೇಳಿದರೆ, ಹಾಗಾದರೆ BJP-ಯವ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ನ್ಯಾಷನಲ್ ಆ್ಯಂಥಮಿಗೆ ಕಾನ್ಸ್ಟಿಟ್ಯೂಷನ್ ಹೆಡ್ ಆಗಿರ್ತಕ್ಕಂಥ ಗವರ್ನರ್ ಅವರು ಅಗರ್ವ ಕೊಟ್ಟಿದ್ದಾರಲ್ಲ, ನೀವು ಏನು ವರ್ಡಿಕ್ಟ್ ಕೊಡ್ತೀರಿ ಅಂಥೇಳಿ ಅಶೋಕ್, ವಿಜೇಂದ್ರ ಇವರು ಉತ್ತರ ಕೊಟ್ಟರೆ ಸಾಕು. ದಿಸ್ ಇಸ್ ರಾಂಗ್. ಕೊಡಬೇಕಲ್ಲ? ಯಾಕೆ? ನಾನು ಕೇಳ್ತೀನಿ ಮಾಧ್ಯಮದವ್ರಿಗೆ, ನಿಮ್ಮ ಮೂಲಕ ಇದನ್ನ ತಗೊಳ್ಳಿ, ನೀವು ಉತ್ತರ ಕೊಡಿ. ಯಾರಾದರೂ ಕಾನೂನಾತ್ಮಕವಾಗಿ ವಿರುದ್ಧವಾಗಿ ಏನಾದರೂ ಒಂದು ತೀರ್ಮಾನ ತಗೊಂಡ್ರೆ ನಮ್ಮ ಸಮಾಜದಲ್ಲಿ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಇಲ್ಲ ಭಾವನೆಗಳನ್ನು ಮೂಡಿಸ್ತಕ್ಕಂಥ, ಯಾಕೆ ನೀವು ಕೆಲವು ಸತಿ ಅಡ್ವಾನ್ಸ್ ಅರೆಸ್ಟ್ ಮಾಡ್ತಾರೆ ಗೊತ್ತಾ ನಿಮಗೆ? ಯಾವ್ದಾರ ಒಂದು ಸಂಭ್ರಮ ಆಗಬೇಕಾದ್ರೆ, ಹಬ್ಬಗಳಾಗಬೇಕಾದ್ರೆ, ಆಚರಣೆ ಆಗಬೇಕಾದ್ರೆ, ಮತ್ತು ಯಾವುದಾದ್ರೂ ಒಂದು ಕಾನೂನಾತ್ಮಕ ಆದಾಗ ರೌಡಿ ಶೀಟರ್ಸ್ ಅಂತ ಯಾಕೆ ಮಾಡ್ತೀರಾ ನೀವು? ಬಿಕಾಸ್ ಕಾನೂನು ಆ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗಾದರೆ ನೀವು ಏನು ಮಾಡ್ತೀರಾ ನಿಮ್ಮ ಗವರ್ನರಿಗೆ? ನಮ್ಮ ಗವರ್ನರೇ ಅವರು, ಬೇರೆಯವರೇನಲ್ಲ. ಆದರೆ ತಪ್ಪಾಗೋಗ್ಬಿಟ್ಟಿದೆ. ನಾನು ಕೇಳ್ತಾ ಇದ್ದೀನಿ, ಶಿಕ್ಷೆ ಏನಾದ್ರು ಕೊಡಲೇಬೇಕಲ್ಲ ಅವರಿಗೆ. ಅಪಾಲಜೈಸು ಮಾಡಲಿಲ್ಲ ರೀ, ಒಂದು ಲೆಟ್ರ್ ಆದರೂ ಹಾಕ್ಬಾರ್ದು. ಸುಮ್ಮನೆ ಒಂದು ಲೆಟ್ರ್ ಹಾಕಿ, ಇಲ್ಲ ಅದು ಆ ಸಿಚುವೇಶನ್ ಹಂಗಿತ್ತು, ನನಗೆ ಅಗರ್ವ ಕೊಡಬಾರ್ದು ಅಂತ ಹೇಳಲ್ಲ. ಇದನ್ನು ಸಿನ್ಸಿಯರ್ಲಿ ಅಪಾಲಜೈಸಿಂಗ್ ಫಾರ್ ದ ಮಿಸ್ಟೇಕ್ ವಾಟ್ ಯು ಹ್ಯಾವ್ ಕಮಿಟೆಡ್ ಇನ್ ಯುವರ್ ಓನ್ ಕಂಟ್ರಿ ಅಗೇನ್ಸ್ಟ್ ಯುವರ್ ಓನ್ ಕಾನ್ಸ್ಟಿಟ್ಯೂಷನ್. ತಪ್ಪು ಮಾಡಿದರೆ ಅದನ್ನು ಸಾರಿ ಅನ್ನೋದ್ರಲ್ಲಿ ಏನು ಹಿಂದೆ ಮುಂದೆ ನೋಡೋಂಥದ್ದು ಏನಿಲ್ಲ. ನಾನು ಕೂಡ ತಪ್ಪು ಮಾಡಿದಾಗ ನಮ್ಮ ತಂದೆ ತಾಯಿಯವರಿಗಾಗಲಿ ನಮ್ಮ ಲೀಡರ್ಸಿಗೆ ನಾನು ಸಾರಿ ಅಂದಿದ್ದೀನಿ, ಏನು ತಪ್ಪೇನಿಲ್ಲ. ಬಟ್ ಕಾನ್ಸ್ಟಿಟ್ಯೂಷನ್ಗೆ ನೋ. ಯಾರು? ಏನು 18ಕ್ಕೆ ಯಾಕೆ ಬಂದ್ರಂತೆ ಫಸ್ಟ್ ಲೆಕ್ಕ ಮಾಡ್ಕೊಳ್ಳಿ. ಅವರು 18ಕ್ಕೆ ಎಷ್ಟು ಬಂದರು?
ರಾಜ್ಯದಲ್ಲಿ ನಿಲ್ಲಿಸಿದ್ರಲ್ಲ 18ಕ್ಕೆ ಯಾಕೆ ಬಂದ್ರಿ ಅಂತೇಳಿ ಫಸ್ಟ್ ಯೋಚನೆ ಮಾಡಲಿ. ಅದಾದಮೇಲೆ ಈಗ ಯಾಕೆ ಬಿ ಜೆ ಪಿಯವ್ರನ್ನ ಇಷ್ಟು ವರ್ಷ ಹೀನಾಯವಾಗಿ ದೇವೇಗೌಡರು ಹೇಳಿದ್ರಪ್ಪ, ನರೇಂದ್ರ ಮೋದಿಯವರು ಏನಾದರೂ ಈ ದೇಶದ ಪ್ರಧಾನಮಂತ್ರಿ ಆದರೆ ನಾ ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ಅಂದರು. ಇದಕ್ಕೆಲ್ಲ ಉತ್ತರ ಕೊಡಲಿ ಅವರು, ಕುಮಾರಸ್ವಾಮಿ ಅವರು, ಆಮೇಲೆ ಬೇಕಾದ್ರೆ ನೋಡೋಣ. ಇಲ್ಲ, ಇದಕ್ಕೆ ಸೃಷ್ಟಿಕರ್ತರು ಯಾರು ಅಂದರೆ ವಿಜೇಂದ್ರ ಅವರ ಸರ್ಕಾರನೇ ಮುಂಚೆ ಬಿ ಜೆ ಪಿ ಇದ್ದಾಗ. ಇದು ನಾವೊಂದು ಹತೋಟಿಗಾದರೂ ತಂದಿಟ್ಟಿದ್ದೀವಿ. ನಾನು ಮಾನ್ಯ ನಮ್ಮ ಎಸ್ ಪಿ ಅವ್ರಿಗೂ ಕೂಡ ಮೊನ್ನೆ ಹೇಳಿದೆ, ಅದಕ್ಕೆ ನನ್ನ ಸ್ಪೀಚಲ್ಲೂ ಕೂಡ ಅದನ್ನು ಪರ್ಪಸಾಗಿ ಹಾಕಿಸ್ದೆ. ಏಕೆಂದರೆ ವೆನ್ ಯು ಟೇಕ್ ಅಪ್ ಸ್ಟೇಟ್ ತಂದೆ ಇದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ರಿವ್ಯೂ ತೊಗೊಳ್ಬೇಕಾದ್ರೆ 2 ಇಶ್ಯೂಸ್ ನನಗೆ ಸ್ವಲ್ಪ ಮೇಯ್ನಾಗಿ ನಾನು ತೊಗೊಳ್ತಾ ಇದ್ದೀನಿ. 2 ಇಶ್ಯೂ. ಒನ್ ಇಸ್ ಪ್ರೀ ಪ್ರೆಗ್ನೆನ್ಸಿ ಆ್ಯಂಡ್ ಕನೆಕ್ಟೆಡ್ ಇಶ್ಯೂಸ್. ನಾನು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ವಿ ಆರ್ ಕೇಟ್ರಿಂಗ್ ನಮ್ಮ ಏನು ಕೇಸ್ಗಳಾಗ್ತಾ ಇದ್ದಾವೆ ಇಲ್ಲಿ, ವಾಟ್ ಎವರ್ ಕೇಸಸ್, ಅದು ಕನೆಕ್ಟೆಡು. ನಾನು ಜಾಸ್ತಿ ಹೆಚ್ಚು ಚರ್ಚೆ ಮಾಡಲ್ಲ. ವಿ ಆರ್ ಕೇಟ್ರಿಂಗ್ 27 ತಾಲೂಕುಗಳಿಗೆ, 27 MLA ಕ್ಷೇತ್ರಕ್ಕೆ. ನಮ್ಮದು ಬರೀ 7 ಕ್ಷೇತ್ರ ಇರೋದು, ಇನ್ನು 20 ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಿಂದ ಬರ್ತಾರೆ. ಬಂದಾಗ ನೀವು ಹೋಗ್ರಿ ಅಂತ ಹೇಳೋಕ್ಕಲ್ಲ. ಲೋಡ್ ಇಸ್ ಮೋರ್. ನಮ್ದು ಕರೆಕ್ಟಾಗಿದೆ, ನಮ್ಮ ಜಿಲ್ಲೆಗೆ ಸಫಿಷಿಯೆಂಟ್ ಆಗಿದೆ. ಈಗ ನಾನು ಕೂಡ ಒಂದು 4-5 ಮೀಟಿಂಗ್ ತೊಗೊಂಡು ಸ್ವಲ್ಪ ಇನ್ನೂ ಪಾಪ ಪ್ರೆಷರಲ್ಲಿ, ಇನ್ನೂ ವ್ಯವಸ್ಥೆ ಬೇಕು. ಈಗ ಕೆಲವೆಲ್ಲ ವ್ಯವಸ್ಥೆ ಎಲ್ಲ ತೊಗೊಂಡು ಕೆಲವುದೆಲ್ಲ ನಾವು ಮಾಡ್ತಾಯಿದ್ದೀವಿ ಒಂದು ಕಡೆಗೆ. ಸೊ ಈ ಇದರೊಳಗೆ ಟಾಪಲ್ಲಿದ್ದೀವಿ ನಾವು, ಟಾಪ್ 4ಅಲ್ಲಿ. ದೆನ್ ಆಮೇಲೆ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದೆ, ಸರ್ ದಯವಿಟ್ಟು ಕ್ಷಮಿಸಿ ಸರ್, ಶಿವಮೊಗ್ಗ ಜಿಲ್ಲೆ ಅಂತ ಹೇಳಿದಾಗ, ಯಾಕೆಂದರೆ ಮೀಟಿಂಗ್ ಆದಮೇಲೆ ನಾನು ಹೇಳಿದೆ, ಯಾಕೆಂದರೆ ಇದು ನೀವು ಫ್ರಂಟ್ ಲೈನಲ್ಲಿ ತೊಗೊಂಡಿರೋದ್ರಿಂದ. ಬಟ್ ತಮ್ಮ ಮಾಹಿತಿಗೆ ಅಧಿಕಾರಿಗಳು ಹೇಳಬೇಕಾಗಿತ್ತು, ಇಟ್ ಈಸ್ ನಾಟ್. ಬಟ್ ಅದನ್ನು ಬೇರೆ ಜಿಲ್ಲೆಯಿಂದ ಬರ್ತಾರೆ, ಅದನ್ನೆಲ್ಲ ಬೇರೆ ಜಿಲ್ಲೆ ಅಂದರೆ ನಮ್ಮ ರಾಜ್ಯನೇ ಅಲ್ಲ. ಸೊ ಅವ್ರ ಮಾಹಿತಿಗೋಸ್ಕರ ಇರಲಿ ಅಂತ ಹೇಳಿ ನಾನು ಹೇಳಿದೆ, ಸರ್ ಈ ಥರ ವಿಚಾರ ಇದೆ, ಸಿರ್ಸಿಯಿಂದ ಬರ್ತಾರೆ, ಸಿದ್ದಾಪುರದಿಂದ ಬರ್ತಾರೆ, ತರೀಕೆರೆಯಿಂದ ಬರ್ತಾರೆ, ಚಿಕ್ಕಮಗಳೂರಿಂದ ಬರ್ತಾರೆ, ದಾವಣಗೆರೆಯಿಂದ ಬರ್ತಾರೆ, ಈ ಫುಲ್ ಈ ರೋಡು ಚಿಕ್ಕೇರೂರು, ನೀವು ಇದು ಫಾರ್ ಮೆನಿ ಅದರ್ ರೀಸನ್ಸ್, ನಾನು ವಿಚ್ ಐ ರಿಯಲಿ ಡೋಂಟ್ ವಾಂಟ್ ಟು ಡಿಸ್ಕಸ್. ಇದೆಲ್ಲ ಇರೋದ್ರಿಂದ ಸೊ ಇದೊಂದು ವಿಚಾರ. ಇನ್ನೊಂದು ವಿಚಾರ, ಈ ಕೇಸ್ಗಳನ್ನು, ಯಾಕೆಂದರೆ ಹೋದ ಸತಿ ಸುಮಾರು 500 ಚಿಲ್ಡ್ರನ್, ನಾನೀಗ ಸ್ಟ್ಯಾಟಿಸ್ಟಿಕ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಎಸ್ ಪಿ ಅವ್ರಿಗೂ ಬಂದ ತಕ್ಷಣ ಫಸ್ಟ್ ನಾನು ಅವ್ರ ಜೊತೆಗೆ ಮೀಟಿಂಗ್ ಮಾಡಿದಾಗ ಅದನ್ನೇ ಹೇಳಿದೆ, ಸ್ವಲ್ಪ ಫುಲ್ ಟೈಟ್ ಮಾಡಬೇಕು. ಇಟ್ ಮೈಟ್ ಬಿ ಈ ಇಲ್ಲಿಗಲ್ ಕಾರ್ಡ್ಸ್ ಆಡತಕ್ಕಂಥದ್ದು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಬೇರೆ ಹಾದಿ ತಪ್ಪತಕ್ಕಂಥ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ಗಾಂಜಾಗಳು ಕೇಸ್ ಹಾಕಿರ್ತಕ್ಕಂಥದ್ದಾಗಲಿ ಈಗಾಗಲೇ 35-36 ಮಾಡಿದ್ದಾರೆ ಈಗಾಗಲೇ ಅವ್ರು ಬಂದ ಮೇಲೆ. ಲಾಸ್ಟ್ ಇಯರ್ ಇಟ್ ವಾಸ್ 500 ಆ್ಯಂಡ್ ಆರ್ಡರ್. ಎಷ್ಟು ಕೇಸ್ ಹಾಕಿದ್ದೀವಿ ಅದರಿಂದ ಜಾಸ್ತಿ ಆಯಿತಾ ಆ ಕಾಮೆಂಟ್ಸಿಗೆ ಹೋಗಲ್ಲ. ಏನಾಗ್ಬೋದು ನೋಡ್ರಿ, ನಾವು ಜಾಸ್ತಿ ಕೇಸ್ ಹಾಕಿದ್ದೀವಿ ಅಂತ ಒಂದು ಕಡೆಗೆ ಹೇಳಿದರೆ, ಹಂಗಾರೆ ಜಾಸ್ತಿ ಕೇಸ್ ಆಗಿರೋದು ಜಾಸ್ತಿ ನೀವು ಬಿಟ್ಟಿದ್ದಕ್ಕೆ ಅಂತ ನೀವು ಉತ್ತರ ಕೊಡ್ತೀರಿ. ಇನ್ನೊಂದು ಕಡೆಗೆ ಕಮ್ಮಿ ಕೇಸ್ ಹಾಕಿದರೆ ಇಲ್ಲ ಹಾವಳಿ ಇದೆ ನೀವು ಹಾಕ್ತಾನೇ ಇಲ್ಲ ಅಂಥೇಳಿ. ಇದೆಲ್ಲ ಒಂದು ಕಡೆಗಿರಲಿ ಚರ್ಚೆ. ಆದರೆ ಐ ಹ್ಯಾವ್ ಟೋಲ್ಡ್ ವೆರಿ ಸ್ಟ್ರಿಕ್ಟ್ಲಿ, ಈವನ್ ಸಮ್ಟೈಮ್ಸ್ ಇಫ್ ಯುವರ್ ಆಫೀಸರ್ಸ್ ಆರ್ ಇನ್ವಾಲ್ವ್ಡ್, ಯಾಕಂದ್ರೆ ಸ್ವಾಭಾವಿಕವಾಗಿ ಯಾರು ಬಂದು ನಮಗೆ ಕಂಪ್ಲೇಂಟ್ ಹೇಳ್ಬೇಕಾದ್ರೆ ಸರ್ ಅವರಿಗೆಲ್ಲ ಗೊತ್ತು ಸರ್ ಅಂತ ಹೇಳೋದಿರೋದ್ರಿಂದ ದಯವಿಟ್ಟು ನಾನು ಇದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಯಾರ ಮೇಲೂ ನಾನು ದ್ವೇಷ ಮಾಡೋದಕ್ಕೆ ಹೋಗೋದಿಲ್ಲ. ಸಿಕ್ಕಾಕೊಂಡಾಗ ಏನು ಪನಿಷ್ಮೆಂಟ್ ಮಾಡ್ಕೊಳ್ಳೋಕೆ ಕೊಡಿ. ನೀವು ಸ್ಟ್ರಿಕ್ಟಾಗಿ ನೀವು ಇದನ್ನು ತರಲಿಲ್ಲ ಅಂದರೆ ನಮ್ಮ ಮಕ್ಕಳ ಭವಿಷ್ಯ. ಒಂದು ಕಡೆಗೆ ಎಜುಕೇಷನ್ ಮಿನಿಸ್ಟ್ರು ಎಜುಕೇಷನ್ ಕೊಡ್ತೀವಿ, ಇನ್ನೊಂದು ಕಡೆಗೆ ಈ ವ್ಯವಸ್ಥೆಯಲ್ಲಿ ಹಾಳು ಮಾಡ್ತೀವಿ ಅಂದರೆ ಇದಂಥ ಕೆಟ್ಟ ನೀತಿ ಇನ್ಯಾವುದೂ ಇಲ್ಲ. ಅದಕ್ಕೆ ಐ ಆಮ್ ಲಿಟಲ್ ಬಿಟ್ ಹರ್ಟ್ ಆಲ್ಸೋ ಅಂತ ಹೇಳಿ ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ. ಆಮೇಲೆ ಈ ಕೇಸ್ಗಳಲ್ಲೂ ಕೂಡ ಶಿವಮೊಗ್ಗ ಸ್ಟ್ಯಾಂಡ್ಸ್ ಲಿಟಲ್ ಬಿಟ್ ಟಾಪ್, ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತೇಳಿ ಹೇಳಿರೋದ್ರಿಂದ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಸೊ ಐ ಥಿಂಕ್ ಇದೆಲ್ಲದೂ ಕೂಡ ಪ್ರೋಗ್ರೆಸಿವ್ ಥಿಂಕಿಂಗ್. ಇಲ್ಲಾಂದರೆ ಏನಾಗುತ್ತೆ, ಸೊಸೈಟಿಯಲ್ಲಿ ಬೇರೆ ರೀತಿಯಲ್ಲೆಲ್ಲ ಮಕ್ಕಳನ್ನ ನಾವು ಡೆವಲಪ್ ಮಾಡಿಬಿಟ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕೂಡ ಒಂದು ಕಡೆಗೆ ತಪ್ಪಾಗ್ತದೆ, ಇಲ್ಲ ಅಂತ ಹೇಳಲ್ಲ. ಅವ್ರು ವೈಯಕ್ತಿಕವಾಗಿ ಹೇಳೋದಕ್ಕೆ ಮೋಹನ್ ಅವರೇ, ಅವ್ರು ಬರ್ತಾರ, ಒಂದು ನಿಮಿಷ ಅವ್ರು ಕೊಟ್ಟಿದ್ದಾರೆ ಅಂದರೆ ಈಗ ನರೇಂದ್ರ ಮೋದಿ ಅವ್ರಿಗೆ ನಾನು ಕೇಳಬೇಕು ಏನಾದ್ರು ಕೊಟ್ಟಿದ್ರಾ ಅಂತ. ನಾನು ಕೇಳೋಕ್ಕಾಗತ್ತಾ? ನೀವು ಕೇಳೋ ಪ್ರಶ್ನೆ ಅವ್ರ ಮನೆಯದಾಗಿರೋದ್ರಿಂದ ನಾನು ಹೆಂಗೆ ಹೇಳಲಿ? ಬಟ್ ಅಧಿಕಾರಕ್ಕೆ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ನಂಬರ್ದು ಹೇಳಿ. ಅಧಿಕಾರ ಬರೋಕ್ಕೆ ನಂಬರ್ ಬೇಕಲ್ಲ. ಆ 60ರಿಂದ 40 ಬಂತು, 40ರಿಂದ 18 ಬಂತು. ಡಿಕ್ಲೈನ್ ಆಗ್ಬೇಕಾದ್ರೆ ಹೆಂಗೆ ಮ್ಯಾಲೆ ಹೋಗುತ್ತೆ ಅನ್ನೋದನ್ನ ನನಗಂತೂ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ನಂಗೆ ಸ್ವಲ್ಪ ತಿಳುವಳಿಕೆ ಹೇಳಿದರೆ ಬೇಕಾದ್ರೆ ಅದನ್ನು ನೋಡೋಣ, ಅದನ್ನ ಚರ್ಚೆ ಮಾಡೋಣ. ಇಲ್ಲ, ನಾನು
ನಾನು ನೋಡಿ, ನನಗೆ ಕೆಲವು, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ಕಳಿಸಿದ್ದಾರೆ, ವಿತ್ GPS ಲೊಕೇಶನ್ಸ್ ಕಳಿಸಿದ್ದಾರೆ. ನನಗೆ ಬಂದಿರೋ ಮಾಹಿತಿಯನ್ನು ನಾನು ಕಳಿಸ್ತಾ ಇದ್ದೀನಿ. ಐ ನೀಡ್ ಲಿಟ್ಲ್ ಟೈಮ್, ನಾಟ್ ಮೀ, SP ಅವರಿಗೆ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, DC ಅವ್ರಿಗೂ ಕೂಡ ಹೇಳಿದ್ದೀನಿ. ಎನಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್, ಕೆಲಸದ ಏನಾಗ್ತದೆ, ಈಗ ಮಣ್ಣು ತೆಗಿತಾರೆ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ, ಮಣ್ಣು ಪ್ರೊಫೆಷ್ನಲ್ ಆಗಿ ದುಡ್ಡು ಮಾಡೋಕ್ಕೆ ತೆಗೆದುಬಿಟ್ರೆ ಅದು ತಪ್ಪು. ಇನ್ನೊಂದು ಕಡೆಗಿದೆ, ಒಂದು ಮಣ್ಣನ್ನು ಸ್ವಲ್ಪ ಏನೋ ಒಂದು ತೋಟಕ್ಕೆ ಇಲ್ಲ ಏನಕ್ಕೋ, ಇಲ್ಲಾಂದರೆ ಮನೆಗೋ ಏನಕ್ಕೋ ಅಂತ ತೆಗಿತಾನೆ. ಈ ಎರಡರಲ್ಲೂ ಸಿಕ್ಕಾಕೊಬಿಡ್ತೀವಿ ಕೆಲಸದ್ದು. ಸೊ ನಾನು ಏನು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಆದರೆ ವ್ಯವಹಾರ ಮಾಡಿದವ್ರನ್ನ ಮಾತ್ರ ಮೂಲೆಯಲ್ಲಿ ಕೂರಿಸೋದು ಗ್ಯಾರಂಟಿ. ಒಂದು, ಎಲ್ಲೆಲ್ಲಿ ಹಾವಳಿಗಳು ಜಾಸ್ತಿ ಇದ್ದಾವೆ, ಇನ್ಕ್ಲೂಡಿಂಗ್ ನನ್ನ ಕ್ಷೇತ್ರ, ಅದೆಲ್ಲರೂ ಕಟ್ ಆಫ್ ಆಗಬೇಕು. ಲೀಗಲ್ ಜಾಯಿಂಟ್ಸೇ ಇದೆ, ಲೀಗಲ್ ಆಗಿದ್ದಾವೆ ಕೆಲವು, ನಿಮಗೆ ಕ್ಲಬ್ಸ್ ಅಂತ ಕರಿತೀವಿ, ಅದೆಲ್ಲದು ಕೂಡ ನಾನೇನು ಪ್ರಮೋಟ್ ಮಾಡೋಕ್ಕೆ ಹೋಗೋದಿಲ್ಲ, ನಾನು ಆ ಕ್ಯಾಟಗರಿಗೆ ಬರೋದು ಇಲ್ಲ. ಬಟ್ ಲೀಗಲ್ಲಾಗಿ ಏನೇನು ನಡೀತಾ ಅದು ಬಿಟ್ಬಿಡಿ, ಅದ್ರ ಬಗ್ಗೆ ನಾನು ಚರ್ಚೆ. ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಹಂತವಾಗಿ ತಂದು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು 100%, ಆಮೇಲೆ ಸಂಪೂರ್ಣವಾಗಿ ಫ್ರೀಡಮ್ ಕೊಟ್ಟಿದ್ದೀನಿ. ಆ ಫ್ರೀಡಮಲ್ಲಿ ಹೇಳಿದ್ದೀನಿ, ಡೋಂಟ್ ಗಿವ್ ಫ್ರೀಡಮ್ ಫಾರ್ ದೆಮ್ ಟು ಕಂಟಿನ್ಯೂ ದಿಸ್ ಅಂತಲೂ ನಿಖಿಲ್ ಅವರಿಗೆ, SP ಅವರಿಗೆ ನಾನು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ವಿ ಹ್ಯಾವ್ ಟು ಸ್ಟಾಪ್. ನಾನು ಮಾಧ್ಯಮದವ್ರಿಗೂ ಮನವಿ ಮಾಡ್ತೀನಿ, ಕೆಲಸದ ಏನಾಗುತ್ತೆ, ನನಗೆಲ್ಲ ಮಾಹಿತಿ ಗೊತ್ತಾಗುತ್ತಾ, ನಿಮಗೆ ನನಗಿಂತ ಜಾಸ್ತಿ ಗೊತ್ತಾಗ್ಬೋದು. ನಾನು ಹ್ಯಾವ್ ಟೋಲ್ಡ್, ಯಾರೇ ಸಾರ್ವಜನಿಕರು ಮತ್ತು ಯಾರೇ ಪತ್ರಿಕಾ ಮಾಧ್ಯಮದವರು, ಯಾರೇ ಜನಪ್ರತಿನಿಧಿಗಳು ನಿಮಗೆ ಮಾಹಿತಿ ಕೊಟ್ಟರೆ ದಯವಿಟ್ಟು ತಕ್ಷಣ ಆ್ಯಕ್ಷನ್ ತೊಗೊಳ್ಳಿ. ನೀವು ಒಂದು ಸತಿ ಕೊಡ್ತೀರಿ, ಹೋಗ್ತಾರೆ, ಸುಳ್ಳಾಗಿದ್ದರೆ ಸುಮ್ಮನೆ ಇರ್ಬೋದು. ಎರಡನೇ ಸತಿ ನೀವೇ ಕೊಟ್ಟಿರಿ, ಸುಳ್ಳಾಗಿದ್ದರೆ ಸುಮ್ಮನೆ. ಮೂರನೇ ಸತಿ ನೀವು ಕೊಟ್ಟರೆ ನಾವು ತೊಗೊಳ್ಳಲ್ಲ, ಯಾಕೆಂದ್ರೆ ನೀವು ಕೊಟ್ಟಿದ್ದೆಲ್ಲ ಸುಳ್ಳು ಅಂತ. ನೀವು ಕೊಟ್ಟಾಗ ಅದು ನಿಜ ಅಂತ ಹೇಳಂತ ಚೆಕ್ ಮಾಡ್ತಕ್ಕಂಥ ಪರಿಜ್ಞಾನನೇ ಇವರಿಗಿಲ್ಲ ಅಂದರೆ ತಪ್ಪಾಗುತ್ತೆ. ದೇ ಹ್ಯಾವ್ ಟು ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ಇಲ್ಲ, ನಾನು ಹಂತವಾಗಿ ಮೊನ್ನೆ ಎಲ್ಲ ಇಲ್ಲಿಂದ ಬಸ್ ಎಲ್ಲೆಲ್ಲಿ ಮೊನ್ನೆನೂ ಕೂಡ ನಾನೇ ಬೋಟ್ ತಂದು ಇಳಿಸಿದ್ರು. ಐ ಹ್ಯಾಡ್ ಟೋಲ್ಡ್ ದೆಮ್ ವೆರಿ ಸ್ಟ್ರಿಕ್ಟ್ಲಿ, ಗೋ ಆ್ಯಂಡ್ ರೇಡ್ ಮಾಡಿ, ನೀವು ಮಾಡಿ. ಅದು ಇಲ್ಲಿಗೂ ಬರ್ತಾ ಇರಲಿಲ್ಲ, ಬೇರೆ ಕಡೆಗೆ ಬರ್ತಾ ಇತ್ತು. ಒಂದೇ ಸತಿಗೆ ಎಲ್ಲಂದು ನಾಗರಾಜ್ ಮುಗಿಸ್ಬಿಡ್ತೀವಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಐ ನೀಡೆಡ್ ಲಿಟ್ಲ್ ಬಿಟ್ ಆಫ್ ಆಫೀಸರ್ಸ್ ಕಾನ್ಫಿಡೆನ್ಸ್ ಬೇಕು. ನಾನು ಹೋಗಿ ರೇಡ್ ಮಾಡೋನಲ್ಲ. ಇಲಾಖೆಗಳಲ್ಲಿ ಕೆಲವರು ಅಧಿಕಾರಿಗಳು ಕೂಡ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಇಲ್ಲಾಂದರೆ ಇಫ್ ದೇ ಆರ್ ಕಾಟ್, ವಿಲ್ ಪನಿಷ್ ದಮ್ ವೆರಿ ಬ್ಯಾಡ್ಲಿ. ನಾನು ಹೇಳ್ತೇನೆ, ಇಟ್ಸ್ ನಾಟ್ ಅಲೌಡ್. ನಾನು ಅದನ್ನು ಹಂತವಾಗಿ ತಂದು ಒಂದು ಹಂತಕ್ಕೆ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಾನು ಸಿಂಪಲಾಗಿ ಹೇಳ್ತೀನಿ, ಎನಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಲ್ಲಲ್ಲ, ಆಡ್ಕೊಳ್ಳೋದನ್ನ ಪದ್ಧತಿ ಅದಲ್ಲ, ಒಳ್ಳೆಯದಲ್ಲ. ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟಿನ ನಿಲ್ಲಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ, ನನ್ನ ಕರ್ತವ್ಯನೂ ಕೂಡ ಆಗುತ್ತೆ, ನನ್ನ ಆಡಳಿತದ ಕರ್ತವ್ಯ ಆಗುತ್ತೆ. ಅದನ್ನು ಮಾಡಿಸ್ತೀನಿ. ಮಾಡಬೇಕಂತ ಸುಮ್ಮನೆ ಒಂದು ಜನರಲಾಗಿ ಚರ್ಚೆ ಆಯಿತು. ಐ ಥಿಂಕ್ ದೇ ವಿಲ್ ಡೂ ಇಟ್ ವೆರಿ ಸೂನ್, ನನಗೆ ಗೊತ್ತಿರೋ ಪ್ರಕಾರ. ಇಲ್ಲ, ನನಗೇನೆ ಕಷ್ಟ ಆಗ್ತಾ ಇದೆ. ಗ್ರಾಮ ಪಂಚಾಯತಿಗಳ ಚುನಾವಣೆ ಈಗ ಮುಗೀತು, ಇನ್ನೊಂದು 1 ತಿಂಗಳೊಳಗೆ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ. ಗ್ರಾಮ ಪಂಚಾಯತಿಗಳಾಗಬೇಕು, ಗ್ರಾಮ ಪಂಚಾಯತಿ ಅಂತೂ ಫಸ್ಟ್ ಆಗಲೇಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್, ಇಲ್ಲಾಂದರೆ ನಿಮಗೆ ಆಡಳಿತ ಹಿಡ್ತಾ ಬರೋದಿಲ್ಲ. ಆ್ಯಂಡ್ 1 MLA ಇಲ್ಲಾಂದರೆ ಒಬ್ಬರು ಶಾಸಕರು ಗ್ರಾಮೀಣ ಭಾಗದಲ್ಲಿರಲಿ, ಸಿಟಿಯಲ್ಲಿರಲಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಅಧಿಕಾರ ವಿಕೇಂದ್ರೀಕರಣ ಮಾಡೋ ರೀಸನ್ನೇ ಅದು. ಸೊ ಅಲ್ಲ, ಕಾರ್ಯಕರ್ತರದ್ದು ಒಂದು ಪ್ರಾಬ್ಲಮ್ ಇರಲಿ, ನಿಮಗೆ ಅಧಿಕಾರನೇ ಹೊಟ್ಟೋಯ್ತಲ್ಲ. ಅಧಿಕಾರ ಇಲ್ಲ ನಾವು ಕೋರ್ಟ್ದು ಕೆಲವು ಪ್ರಶ್ನೆಗಳನ್ನ ಅದು ವಯಸ್ಸು ವರ್ಷ ಇರೋದ್ರಿಂದ ಬೆಂಗಳೂರು ಒಂದು ಬಿಟ್ಟು ಇನ್ನುಳ್ಕಿದ್ದು ಮಾಡಿ ಅಂತಲೂ ಕೂಡ ನಾವು ಕ್ಯಾಬಿನೆಟಲ್ಲಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ವಿ. ಎಲ್ಲ ಲೀಗಲ್ ಹ್ಯಾಸಲ್ಸ್ ಇದೆ, ಅದನ್ನು ಬಿಟ್ಟು ಬೇರೆ ಕಡೆಗೆ ನಾವು ಮಾಡೋದಕ್ಕೂ ರೆಡಿ. ಲೀಗಲ್ ಹ್ಯಾಸಲ್ಸ್ ಇದೆ, ಬೇಗ ಮುಗಿಸ್ಕೋಬೇಕು. ಈಗ ಐ ಥಿಂಕ್ ಲಾಟ್ ಆಫ್ ಇಶ್ಯೂಸ್ ವಿಲ್ ಸಾರ್ಟ್ ಔಟ್ ನೆಕ್ಸ್ಟ್ ಮಂತ್, ನನಗೆ ಗೊತ್ತಿರೋ ಪ್ರಕಾರ, ಇನ್ಕ್ಲೂಡಿಂಗ್ ನಮ್ಮ ರಿಸರ್ವೇಷನ್ ಫಾರ್ ರಿಕ್ರೂಟ್ಮೆಂಟ್. ಥ್ಯಾಂಕ್ ಯು ಎಲ್ಲರಿಗೂ. ಗಣರಾಜ್ಯೋತ್ಸವದ ಹಬ್ಬ